ನೀನು ಅದೆಷ್ಟು ಮಾಡ್ಸಿ ಎಫ್ಐಆರ್ ಮಾಡ್ಸೋ ಯಾರನ್ನ ಭಯ ಬೀಳ್ತೀವಾ? ಜಗದೀಶ, ನಾವು ಯಾರಿಗೋ ಕೆಟ್ಟ ಬಯಸಲ್ಲ. ನಿನ್ನ ಮೇಲೆ ಎಷ್ಟು ಎಫ್ಐಆರ್ ಮಾಡಿಸ್ಬೋದು ನಾವು? ತಡ್ಕೋ, ತಾಕತ್ತಿರ ನನ್ ಏನ್ ಮಾಡ್ತೀಯ ಮಾಡೋ 100 ಕೇಸ್ ಹಾಕು. ಈ ಕರ್ನಾಟಕ ನೆಲ ಜಲ ನಾಡೋಣಿಗೆ ಆಟೋದಾಗ ನಾವು ಹೋಗಿ ರೆಡಿಗಿದ್ದೀವಿ. ಯಾವ್ದು ಭಯ ಬೀಳಕ್ ಹೋಗಲ್ಲ. ನಾನು ಚಿಂಗಡ ಶಿಷ್ಯ ಆಟೋದಾಗ ಮಾತಾಡ್ತಿರೋದು. ಏನಪ್ಪ ವಿಷಯ ಅಂದ್ರೆ, ನನ್ನ ಪೊಲೀಸರು ಫೋನ್ ಮಾಡಿ ಕರೆದಿದ್ದಾರೆ. ನಾನು ಕಾನೂನು ಪ್ರಕಾರ ಬಂದೇ ಇಲ್ಲಿ ಅದೇನಿದೆ ಅವ್ರ ಮುಖಾಂತರ ಮಾತಾಡಿದ್ದೀನಿ. ನಮ್ಮ ಅಣ್ಣವ್ರು ಮಾತಾಡ್ತಾರೆ. ಎಲ್ಲ ಆಟೋ ಬೆಂಬಲಿಗರು ಸಹ ನನಗೆ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಚಾಲಕರು ಒಬ್ಬ ಕಷ್ಟ ಅಂತ ಬಂದಾಗ ಪ್ರತಿಯೊಬ್ಬರು ಚಾಲಕರು ನಿಂತ್ಕೊಂತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನಾನು ಒಬ್ಬನೇ ಧ್ವನಿ ಎತ್ತದಲ್ಲ ಬ್ರದರ್, ಪ್ರತಿಯೊಬ್ಬರು ಮಾತಾಡ್ರಿ ಇದ್ರ ಬಗ್ಗೆ. ಮಾತಾಡಿ. ಏನು ಇವತ್ತು ಮಂಜು ಅವ್ರಿಗೆ ಏನು ಇವತ್ತು ಅವನೇನು ಜಗದೀಶು ಅವನೇನು ಮಂಜು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಎಫ್ಐಆರ್ ಮಾಡಿಸಿದ್ದಾನೆ. ಇದೆ ಯಲಹಂಕ ಭಾಗದಲ್ಲಿ ಸೆಂಟ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಎಫ್ಐಆರ್ ಮಾಡಿಸಿದ್ದ. ಆದ್ರೆ ಆಟೋದವ್ರು ಯಾರಿಗೂ ಕೆಟ್ಟದ್ ಬಯಸಲ್ಲ, ಕೆಟ್ಟದ್ ಮಾಡಲ್ಲ. ಆದ್ರೆ ನಮ್ಮ ಮಂಜು ಅವ್ರಿಗೆ ಇವತ್ತು ಎಫ್ಐಆರ್ ಮಾಡಿಸಿದ್ದಾನೆ. ಆಟೋದವ್ರಿಗೆ ಕುಕ್ಸಾಕಿದ್ ಮಾಡಿದ್ದಾನೆ. ಆದ್ರೆ ಆಟೋದವರು ಯಾವ್ದಕ್ಕೂ ಕುಗ್ಗಲ್ಲ. ಅವತ್ತಿಂದ ಒಳ್ಳೇದೇ ಬಯಸ್ತಾರೆ. ನ್ಯಾಯ ನೀತಿ ಧರ್ಮದಲ್ಲಿ ಆಟೋ ಓಡಿಸ್ಕೊಂಡು ಹೋಗ್ತವ್ರೆ. ಆದ್ರೆ ಈ ರೀತಿ ಎಫ್ಐಆರ್ ಹಾಕ್ಸ್ಬಿಟ್ಟು ಬಡವ್ರ ಮಕ್ಕಳಿಗೆ ಜಿಗ್ಗಿಸೋದು ಮೈಂಡ್ ಅಲ್ಲ. ಅವನು ಜಗದೀಶ, ಜಗದೀಶ, ನಾವು ಯಾರಿಗೋ ಕೆಟ್ಟದ್ ಬಯಸಲ್ಲ. ನಿನ್ನ ಮೇಲೆ ಎಷ್ಟು ಎಫ್ಐಆರ್ ಮಾಡಿಸ್ಬೋದು ನಾವು? ತಡ್ಕೋ, ಪೊಲೀಸ್ ಅವ್ರಿಗೆ ಬೈತ್ಯ, ಆಟೋದವ್ರಿಗೆ ಬೈತ್ಯ, ಮನ್ಮನೆ ಆ ಹೆಣ್ಮಗುರ್ ಬೇರೆ ಎತ್ಕೊಂಡಿದ್ದೆ. ವಿಚಾರ ನೀನು ನಾಚಿಕೆ ಆಗಲ್ಲ ನಿನ್ಗೆ? ನಾವ್ ಯಾವ್ದಕ್ಕೆ ರೀತಿಗೆ ನಿನ್ಗೋಸ್ಕರ ನಾವು ಭಯನೇ ಬೀಳಕ್ ಹೋಗಲ್ಲ. ಅದೇನೇ ನಾವು ನಿಂತ್ಕೊಂತೀವಿ. ನೀನ್ ಅದೆಷ್ಟು ಮಾಡ್ಸಿ ಎಫ್ಐಆರ್ ಮಾಡ್ಸೋ ಯಾರನ್ನ ಭಯ ಬೀಳ್ತೀವಾ? ಯಾರು ಭಯ ಬೀಳಲ್ಲ. ಒಳ್ಳೇದಕ್ಕಾಗಿ ನಾವು ಜೈಲ್ಗೆ ಹೋಗೋ ಸಿದ್ಧವಾಗಿದ್ದೀವಿ. ನೀನು ಏನು ಚಮಕ್ ಕೊಡ್ತಿಲ್ಲ. ಆಟೋದವ್ರು ಇಡೀ ಕರ್ನಾಟಕದಲ್ಲಿ ಆಟೋದವ್ರು ಕಡಕ್ ಆಗವ್ರೆ. ನೀನೇನ್ ಮಾಡೋ ನಾವು ಭಯ ಬೀಳಲ್ಲ. ನೀನ್ ತಾಕತ್ತಿರ ನನ್ ಏನ್ ಮಾಡ್ತೀಯ ಮಾಡೋ 100 ಕೇಸ್ ಹಾಕು. ಈ ಕರ್ನಾಟಕ ನೆಲ ಜಲ ನಾಡೋಣಿಗೆ ಆಟೋದಾಗ ನಾವು ಹೋಗಿ ರೆಡಿಗಿದ್ದೀವಿ. ಯಾವ್ದು ಭಯ ಬೀಳಕ್ ಹೋಗಲ್ಲ. ಆಲ್ರೆಡಿ ನಾವು ಬೇಲ್ ತಗೊಂಡಿದ್ದೀವಿ. ಕಾನೂನು ಪ್ರಕಾರ ಏನಾಗುತ್ತೆ ಆಗ್ಲಿ. ನಿನ್ಗೂ ನಾವು ನಿನ್ಗೆ ಏನ್ ಮಾಡ್ಬೇಕು ನಾವು ಎಫ್ಐಆರ್ ಮುಖ ನಾವು ಮಾಡಿ ನೋಡ್ತೀವಿ. ನ್ಯೂಸ್ ಚಾನೆಲ್ ಬರ್ತಾ ಇದೆ ಅಂತಾರೆ. ಯಾರೋ ಕೆಲವ್ರು ಬಿಟ್ಟಿರೋದ ಹೊರತು ಬೇರೆ ಏನು ಯಾರು ಮಾಡಿಲ್ಲ. ಬಂಧನ ಮಾಡಿಲ್ಲ. ಪೊಲೀಸ್ ಅವರು ಏನು ಬಂಧನ ಮಾಡ್ಬಿಟ್ಟು ಯಾರು ಬಂಧನ ಮಾಡಿ ಮಂಜುವನ್ನ ಜೈಲಿಗೆ ಏನು ಕಳ್ಸಿಲ್ಲ. ತಪ್ಪು ಮಾಹಿತಿ ಏನು ಕಂಪ್ಲೇಂಟ್ ಆಗಿದೆ, ಆ ಕಂಪ್ಲೇಂಟ್ ಆಗಿ ಎಫ್ಐಆರ್ ಆಗಿದೆ. ಬಂದಿದ್ದಾರೆ, ಕರೆದಿದ್ದಾರೆ ಪೊಲೀಸ್ ಅವರು. ವಿಚಾರಣೆ ಮಾಡಿ ಏನ್ ಬೇಲೆಬಲ್ ತಗೋಬೇಕೋ ತಗೊಂಡಿದ್ದಾರೆ ಹೊರತು ಮಂಜುವನ್ನ ಜೈಲ್ಗೆ ಹಾಕಿಲ್ಲ. ಯಾವ್ದಾದ್ರು ಸುದ್ದಿ ಹಾಕ್ತಿದ್ದಾರೆ, ಜೈಲ್ಗೆ ಹಾಕ್ಬಿಟ್ಟಿದ್ದಾರೆ. ಅವ್ನ ವಿಷಯಕ್ಕೆ ಜೈಲಿಗೆ ಕಳ್ಸ್ತಾರಂತೆ, ಇದ್ ಮಾಡ್ತಾರಂತ. ಯಾವ್ದೇ ರೀತಿ ಏನಿಲ್ಲ. ಎಲ್ಲ ತಪ್ಪು ಮಾಹಿತಿ. ಪೊಲೀಸ್ ಅವ್ರು ಕರೆದವ್ರೆ, ವಿಚಾರಣೆಗೆ ಬಂದಿದ್ದಾರೆ. ಏನ್ ಅವ್ರು ಬೇಲ್ ತಗೋಬೇಕು ಸ್ಟೇಷನ್ ಬೇಲ್ ತಗೊಂಡಿದ್ದಾರೆ. ಅವ್ರ ಕೆಲಸ ಅವ್ರು ಮಾಡ್ತಾರೆ. ಇದಕ್ಕೆಲ್ಲ ನಾವು ಭಯ ಬೀಳಕ್ ಹೋಗಲ್ಲ. ನೀನ್ 100 ಬಾಕ್ಸ್ ಸುಲ್ ಕೇಸು ಗೆದ್ಕೊಂಡ್ ಬರ್ತೀವಿ. ನ್ಯಾಯ ನಮಗೂ ಇದೆ. ಟೋಟಲ್ ಗೆದ್ದೇ ಗೆಲ್ತೀವಿ ಅನ್ನಕ್ಕೆ ಹೇಳಕ್ ಇಷ್ಟಪಡ್ತೀವಿ.